ಮೆಟ್ರೋ ಈಗ ಆಲ್ರೆಡಿ ಬೆಂಗಳೂರಿನ ಲಕ್ಷಾಂತರ ಮಂದಿ ಪ್ರಯಾಣಿಕರ ಪಾಲಿಗೆ ವರದಾನವಾಗಿದೆ. ಇದೀಗ ಮತ್ತಷ್ಟು ಅಪ್ಡೇಟ್ ಆಗ್ತಾ ಇದೆ. ಮೆಟ್ರೋ ಚಾಲಕ ರಹಿತ ಮೆಟ್ರೋ ಸೇವೆ ನೇನು ಕೆಲವೇ ದಿನಗಳಲ್ಲಿ ಬೆಂಗಳೂರಿನ ಪ್ರಯಾಣಿಕರಿಗೆ ಸಿಗಲಿದೆ. ಈಗ ಆಲ್ರೆಡಿ ಬೆಂಗಳೂರನ್ನ ಬಂದು ತಲುಪಿದೆ ಚಾಲಕ ರಹಿತ ಮೆಟ್ರೋ ರೈಲಿನ ಬೋಗಿಗಳು. 3 ಲಾರಿಗಳಲ್ಲಿ 6 ಚಾಲಕ ರಹಿತ ಮೆಟ್ರೋ ಬೋಗಿಗಳು ಬೆಂಗಳೂರಿಗೆ ಆಗಮಿಸಿದೆ. ಹೆಬ್ಬಗೋಡಿ ಡಿಪೋಗೆ ಬಂದು ತಲುಪಿದೆ ಮೊದಲ ರೈಲು ಸೆಟ್. ಜನವರಿ 24ರಂದು ಚೀನಾದ ಬಂದರಿನಿಂದ ಇದನ್ನ ರಫ್ತು ಮಾಡಲಾಗಿತ್ತು. ಸಮುದ್ರ ಮಾರ್ಗವಾಗಿ ಫೆಬ್ರವರಿ 6ರಂದು ಚೆನ್ನೈಗೆ ಆಗಮಿಸಿತ್ತು. ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗಿನ ಹಳದಿ ಮಾರ್ಗದಲ್ಲಿ ಈ ಬೋಗಿಗಳು ಓಡಾಟವನ್ನ ನಡೆಸುತ್ತೆ. ಚೀನಾದ CRRC ನಾನ್ಜೆಂಗ್ ಪುಜೆನ್ ಕಂಪನಿಯಿಂದ ಈ ಕೋಚ್ಗಳನ್ನ ರೈಲ್ವೆ ಕೋಚ್ಗಳನ್ನ ತಯಾರು ಮಾಡಲಾಗಿದೆ. ಹಲವು ಹಂತಗಳಲ್ಲಿ 2.5 ತಿಂಗಳು ಪ್ರಾಯೋಗಿಕ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಪ್ರತಿ ಮೆಟ್ರೋ ಬೋಗಿಗಳು ಸಹ 38.7 ಮೆಟ್ರಿಕ್ ಟನ್ ತೂಕ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಒಟ್ಟು 3 ಲಾರಿಗಳಲ್ಲಿ 6 ರೀತಿಯ ಚಾಲಕ ರಹಿತ ಮೆಟ್ರೋ ಬೋಗಿಗಳು ಆಗಮಿಸಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ನವೀನ್ ನೀಡ್ತಾ ಹೋಗ್ತಾರೆ. ನವೀನ್, ಚಾಲಕ ರಹಿತ ಮೆಟ್ರೋ ಅಂದ್ರೇನೆ ವಿಶೇಷ. ಇದನ್ನ ಹೊರತುಪಡಿಸಿ ಬೇರೆ ಏನೆಲ್ಲ ವಿಶೇಷತೆ, ಹಾಗೆ ಯಾವಾಗಿಂದ ಇದರ ಸೇವೆ ಜನರಿಗೆ ಲಭ್ಯವಾಗುತ್ತೆ, ಡೀಟೇಲ್ಸ್ ಕೊಡೋದಾದ್ರೆ? ಸ್ಮಿತಾ, ಈಗಾಗಲೇ ಬಹು ನಿರೀಕ್ಷಿತ ಈ ಒಂದು ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರಕ್ಕೆ ಸಂಪರ್ಕ ಕಲ್ಪಿಸುವ ನಮ್ಮ ಮೆಟ್ರೋ ಯೋಜನೆ ಏನಿದೆ ಅದು ಈಗಾಗಲೇ ಕಾಮಗಾರಿ ಬಹುತೇಕ ಕ್ಲಿಯರ್ ಆಗಿದೆ. ಆದರೆ ಇದಕ್ಕೆ ಒಂದಷ್ಟು ವಿಳಂಬ ಆಗೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ಚೀನಾದಿಂದ ಬರುವಂತಹ ಏನು ಚಾಲಕರಹಿತ ಬೋಗಿಗಳೇನಿದೆ, ಈಗ ನಾನು ದೃಶ್ಯದಲ್ಲಿ ಕೂಡ ತಮಗೆ ತೋರಿಸ್ತೀನಿ. ಇದೇ ಒಂದು ಟ್ರಕ್ಗಳ ಮೂಲಕ ಚೀನಾದಿಂದ ಬಂದಿರುವಂತಹ 6 ಟ್ರಕ್ಗಳಲ್ಲಿ ಏನು ಒಂದೊಂದು ಟ್ರಕ್ಗಳಲ್ಲಿ ಒಂದೊಂದು ಬೋಗಿಗಳನ್ನು ತರಲಾಗ್ತದೆ ಅನ್ನೋಂಥದ್ದು. 6 ಟ್ರಕ್ಗಳಲ್ಲಿ ಈಗಾಗಲೇ ಈ ಒಂದು ಏನು ಬೋಗಿಗಳನ್ನು ಇಲ್ಲಿಗೆ ತರಲಾಗಿದೆ. ಇವತ್ತು ಬೆಳಗ್ಗೆ 3:30 ಸುಮಾರಿಗೆ ಈ ಒಂದು ಏನು ಆ ಟ್ರಕ್ಗಳ ಮೂಲಕ ಏನು ಬೃಹತ್ ಟ್ರಕ್ಗಳ ಮೂಲಕ ಇದನ್ನು ಚೆನ್ನೈವರೆಗೂ ಏನು ಬಂದರಿನಲ್ಲಿ ಬರಲಾಗಿತ್ತು. ಅಲ್ಲಿಂದ ಏನು ಇಲ್ಲಿಗೆ 3 ದಿನಗಳ ಕಾಲ ಸಂಚಾರ ಮಾಡಿ ಇವತ್ತು ಮುಂಜಾನೆ ಆ ಒಂದು ಟ್ರಕ್ಗಳಲ್ಲಿ ಈ ಒಂದು ಹೆಬ್ಬಗೋಡಿಯ ಡಿಪೋಗೆ ಸಂಚಾರದ ಮೂಲಕ ಇಲ್ಲಿಗೆ ರಸ್ತೆ ಮಾರ್ಗವಾಗಿ ಬಂದಿದೆ. ಆದರೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು ಏನಂತ ಹೇಳಿದ್ರೆ, ಈ ಎಲ್ಲ ಬೋಗಿಗಳು ಇನ್ನು ಮುಂದೆ 6 ಬೋಗಿಗಳೇನಿದೆ ಇವು ಚಾಲಕ ರಹಿತವಾಗಿ ಆರ್ವಿ ರಸ್ತೆಯಿಂದ ಬೊಮ್ಮಸಂದ್ರದವರೆಗೆ ಸಂಚಾರ ಮಾಡಲಿದ್ದು, ಬೆಂಗಳೂರು ಭಾಗದಲ್ಲಿ ಇದು ಮೊದಲ ಬಾರಿಗೆ ಚಾಲಕ ರಹಿತವಾಗಿ ಸಂಚಾರ ಮಾಡುವ ರೈಲು ವಿಶೇಷ ಆಗಿರೋದ್ರಿಂದಾಗಿ ಸುಮಾರು ಜನವರಿ 24ರಿಂದ ಹೊರಟಿರುವಂಥ ಈ ಒಂದು ಚೆನ್ನೈಗೆ ಬಂದಿರುವ ಬಂದರು ಮಾರ್ಗವಾಗಿ ಈ ಒಂದು ಮೆಟ್ರೋ ಬೋಗಿಗಳು ಇವತ್ತು ಇಲ್ಲಿಗೆ ಆಗಮಿಸಿದ್ದು, ಇವುಗಳನ್ನು ಈಗಾಗಲೇ ಪರಿಶೀಲನೆ ಮಾಡಿ ಟ್ರಕ್ಗಳಿಂದ ಬೇರ್ಪಡಿಸುವ ಕೆಲಸವನ್ನು ಇಲ್ಲಿನ ಮೆಟ್ರೋ ಅಧಿಕಾರಿಗಳು ಅಂತಂದರೆ ಈ ಒಂದು ಡಿಪೋದಲ್ಲಿ ಇರುವಂತಹ ಅಧಿಕಾರಿ ವರ್ಗದವರೇನು ಮಾಡ್ತಾ ಇರುವಂಥದ್ದು. ಸದ್ಯದ ಮಾಹಿತಿ ಪ್ರಕಾರ ಒಂದು 2-2.5 ತಿಂಗಳ ಕಾಲ ಇದು ಪರೀಕ್ಷಾರ್ಥವಾಗಿ ಸಂಚಾರ ಮಾಡುತ್ತೆ. ಆ ಸಂದರ್ಭದಲ್ಲೂ ಕೂಡ ಒಬ್ಬರು ಸಹ ಪೈಲಟ್ ಇದರಲ್ಲಿ ಸಂಚಾರದಲ್ಲಿ ಇರ್ತಾರೆ, ಅಂತಂದರೆ ಮೆಟ್ರೋ ಚಾಲಕರು ಒಬ್ಬರು ಪ್ರತ್ಯೇಕವಾಗಿ ಇರ್ತಾರೆ. ಆದರೆ ಇದು ಪರೀಕ್ಷಾರ್ಥ ಮಾರ್ಗವಾಗಿ ಆಗುತ್ತೆ. ಅದು ಯಶಸ್ವಿ ಅಂತ ಕಂಡು ಬಂದು ಯಾವಾಗ ಬರುತ್ತೆ, ಅದಾದ ಬಳಿಕ 2.5 ತಿಂಗಳ ಬಳಿಕ ಇದು ಇಲ್ಲಿಂದ ಆರ್ವಿ ರಸ್ತೆವರೆಗೆ ಅಂತಂದರೆ ಸುಮಾರು 18.81 ಕಿಲೋಮೀಟರ್ ಏನು ಈ ಒಂದು ಸಂಚಾರ ಆಗಲಿದೆ. ಅದನ್ನು ಈಗಾಗಲೇ ಈ ಒಂದು ಬೋಗಿಗಳನ್ನು ಚೀನಾ ಮಾಲೀಕತ್ವದ CRRC ನಾನ್ಜಿಂಗ್ ಪುಜೆನ್ ಕಂಪನಿ ಲಿಮಿಟೆಡ್ ಈ ಒಂದು ಬೋಗಿಗಳನ್ನು ಏನು ತಯಾರು ಮಾಡಿದೆ ಅದನ್ನು ಈಗಾಗಲೇ ಹೆಬ್ಬಗೋಡಿಯ ಡಿಪೋ ಏನು ಸುಮಾರು 10 ಎಕರೆಗೂ ಹೆಚ್ಚು ಪ್ರದೇಶದಲ್ಲಿರುವ ಈ ಒಂದು ಡಿಪೋಗೆ ತರಲಾಗಿತ್ತು. ಇವತ್ತು ತರುವ ಸಂದರ್ಭದಲ್ಲೂ ಕೂಡ ಅದನ್ನು ಅಧಿಕಾರಿಗಳೆಲ್ಲರೂ ಕೂಡ ಮುಂಜಾನೆ ಇಲ್ಲಿ ಎಲ್ಲರೂ ಸಿದ್ಧರಿದ್ದು ಯಾವುದೇ ಒಂದು ಸುರಕ್ಷತೆ ಅಂದರೆ ಅಲ್ಲಿಂದ ಬರುವ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸುರಕ್ಷತೆ ಕಾಪಾಡಿಕೊಂಡು ಇಲ್ಲಿಗೆ ತರಲಾಗಿತ್ತು. ಇಲ್ಲಿಯೂ ಕೂಡ ಸಾಕಷ್ಟು ಜವಾಬ್ದಾರಿಯುತವಾಗಿ ಅದನ್ನು ಇಳಿಸ್ಕೊಳ್ಳುವಂಥ ಒಂದಷ್ಟು ಕೆಲಸವೂ ಕೂಡ ಆಗ್ತಾ ಇರೋದ್ರಿಂದಾಗಿ ಬಹು ನಿರೀಕ್ಷಿತ ಈ ಒಂದು ಹಳದಿ ಮಾರ್ಗದಲ್ಲಿ ಸಂಚಾರ ಮಾಡುವ ಈ ಒಂದು ನಮ್ಮ ಮೆಟ್ರೋ ಯೋಜನೆಗೆ ಒಂದು ಸಂತದ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಚಾಲಕ ರಹಿತವಾಗಿ ಈ ಒಂದು ಬೆಂಗಳೂರಿನಲ್ಲಿ ಮೆಟ್ರೋ ಸಂಚಾರ ಮಾಡ್ತಾ ಇರೋದ್ರಿಂದಾಗಿ ನಾವು ಈಗ ಧನ್ಯವಾದ ನವೀನ್ ಮಾಹಿತಿಗಾಗಿ. ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ ಸೈಬರ್ ಕಳ್ಳರ ಮಹಾ ವಂಚನೆಯನ್ನ ವಿಧಿಸಿದ್ದಾರೆ ಪೊಲೀಸರು. ಇದರ ಜೊತೆಗೆ ಕೇಸರಿ ಪಾಳ್ಯದಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಭೂತಪೂರ್ವವಾದಂತಹ ಬೆಂಬಲಗಳು ಸಿಗ್ತಾ ಇದೆ. ಯಾಕೆಂದರೆ ಬೆಂಬಲ ಅನ್ನೋದಕ್ಕಿಂತ ಕಾವೇರಿಯನ್ನು ಕುಡಿಯುವಂಥ ಜನರು ಏನಿದ್ದಾರೆ ಅವರಿಗೆ ತಲುಪುವಂಥ ನೀರಿದೆಯಲ್ಲ ಅದು ಯೋಗ್ಯವಾಗಿರುತ್ತೆ, ಅದನ್ನು ಹಾಳು ಮಾಡುವಂಥ ಕೆಲಸಗಳಾಗಬಾರ್ದು. ಹಾಗಾಗಿ ಈ ಒಂದು ಅಭಿಯಾನವನ್ನು ನಾವು ಶುರು ಮಾಡಿದ್ವಿ. ಈಗ ಬಹುತೇಕ ರಾಜಕಾರಣಿಗಳು ಕೂಡ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಿಜ್ವಾನ್ ಅರ್ಷದ್ ಅವರು ವಿಧಾನಸೌಧದ ಬಳಿ ಇದೇ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ಪಕ್ಷ ಭೇದ ಮರೆತು ಕಾವೇರಿಯನ್ನು ಉಳಿಸಿಕೊಳ್ಳಬೇಕಿದೆ, ಕಾವೇರಿ ನದಿಯನ್ನು
ಉಳಿಸಿಕೊಳ್ಳೋದಕ್ಕೆ ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತ ಹೇಳಿ ಅವರು ವಿಧಾನಸೌಧದ ಬಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಶಾಸಕರಾಗಿರುವಂಥ ರಿಜ್ವಾನ್ ಅರ್ಷದ್ ಅವರು ಕಾವೇರಿಯನ್ನು ಉಳಿಸಿಕೊಳ್ಳದಿದ್ದರೆ ನಾವು ಸಾಧಿಸಿದ್ದಾದರೂ ಏನು ಅಂತೇಳಿ ಅವರು ಪ್ರಶ್ನೆ ಮಾಡಿದ್ದಾರೆ. ನಾನು ಸರ್ಕಾರದ ಜೊತೆ ಈ ಬಗ್ಗೆ ಮಾತಾಡ್ತೀನಿ ಅಂತೇಳಿ ವಿಧಾನಸೌಧದಲ್ಲಿ ರಿಜ್ವಾನ್ ಅರ್ಷದ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಕರ್ತವ್ಯ ಪ್ರತಿಯೊಬ್ಬ ನೋಡಿ, ಕಾವೇರಿ ನದಿ ಬಗ್ಗೆ ನಾವೆಲ್ಲರೂ ರಾಜಕೀಯವನ್ನು ಮೀರಿ ನಾವೆಲ್ಲರೂ ಒಂದಾಗಿ ಆ ನದಿಯನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕರ್ತವ್ಯ ಪ್ರತಿಯೊಬ್ಬ ಕನ್ನಡಿಗರದು. ಸೊ ಕಾವೇರಿ ನದಿಯಲ್ಲಿ ಹರಿತಾ ಇರ್ತಕ್ಕಂಥ ಮಾಲಿನ್ಯದ ನೀರು ಅದ್ರ ಬಗ್ಗೆ ಗಂಭೀರವಾದಂಥ ಪ್ರಯತ್ನಗಳು ಮಾಡಬೇಕು. ಎಲ್ಲ ಸರ್ಕಾರಗಳು ಮಾಡಬೇಕಾಗಿತ್ತು, ಹಿಂದಿನ ಸರ್ಕಾರಗಳು ಮಾಡಬೇಕಾಗಿತ್ತು, ಇವತ್ತಿನ ಸರ್ಕಾರ ಕೂಡ ಮಾಡಬೇಕು. ನಾವು ಕೂಡ ಅದ್ರ ಬಗ್ಗೆ ಮಾತನಾಡೋಕ್ಕೆ ಸಿದ್ಧರಾಗಿದ್ದೇವೆ. ಕಾವೇರಿ ನದಿ ನಮ್ಮ ಲೈಫ್ ಲೈನ್ ಅಂತ ಹೇಳ್ಬೋದು. ಸೊ ಜೀವನ ರೇಖೆ ಅದನ್ನು ಉಳಿಸ್ಕೊಳ್ದೇ ಇದ್ದರೆ ನಾವು ಏನೋ ಮಾಡೋದಕ್ಕೆ ಯೋಗ್ಯರಲ್ಲ ಅಂತ ನಾನು ತಿಳ್ಕೊತೀನಿ. ಈ ಸರ್ಕಾರದ ಜೊತೆಗೆ ನಾನು ಕೂಡ ಅಲ್ಲಿ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡ್ತೀನಿ. ನೋಡಿ, ಕಾವೇರಿ ನದಿ ಬಗ್ಗೆ ನಾವೆಲ್ಲರೂ ರಾಜಕೀಯವನ್ನು ಮೀರಿ ನಾವೆಲ್ಲರೂ ಒಂದಾಗಿ ಆ ನದಿಯನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಈಗ ನ್ಯಾಷನಲ್ ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಟಾಪ್ ಸ್ಟೋರೀಸ್ನಲ್ಲಿ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ರಾಜ್ಯಸಭೆಗೆ ಸ್ಪರ್ಧಿಸಲಿದ್ದಾರೆ. ರಾಜಸ್ಥಾನದಿಂದ ಅವರು ಕಣಕ್ಕಿಳಿಯಲಿದ್ದಾರೆ. ರಾಹುಲ್ ಗಾಂಧಿ ಜೊತೆ ಜೈಪುರಕ್ಕೆ ಬಂದಿರುವ ಅವರು ನಾಮಪತ್ರ ಸಲ್ಲಿಕೆ ಮಾಡಲಿದ್ದಾರೆ. ಕನಿಷ್ಠ ಬೆಂಬಲ ಬೆಲೆ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ರೈತರು ದೆಹಲಿಯಲ್ಲಿ ನಡೆಸ್ತಾ ಇರುವ ಪ್ರತಿಭಟನೆ 2ನೇ ದಿನಕ್ಕೆ ಕಾಲಿಟ್ಟಿದೆ. ಪಂಜಾಬ್ ಹರಿಯಾಣ ಗಡಿಯಲ್ಲಿ ಮುನ್ನುಗ್ಗಿ ಬಂದ ರೈತರನ್ನ ಚದುರಿಸಲು ಪೊಲೀಸರು ಇವತ್ತು ಕೂಡ ಅಶ್ರುವಾಯು ಸಿಡಿಸಿದ್ದಾರೆ. ರೈತರು ದೆಹಲಿಗೆ ದಾಂಗುಡಿ ಇಡೋದನ್ನು ತಡೆಯೋದಕ್ಕೆ ಪೊಲೀಸರು ಎಲ್ಲೆಡೆ ನಾಕಾಬಂದಿ ಹಾಕಿದ್ದಾರೆ. ಕಬ್ಬಿಣದ ರಾಡ್ಗಳನ್ನು ರಸ್ತೆಗೆ ಅಳವಡಿಸಿ ಸಿಮೆಂಟ್ ಬ್ಲಾಕ್ಗಳನ್ನು ಅಡ್ಡವಾಗಿಸಿ ಇಟ್ಟಿದ್ದಾರೆ. ಡ್ರೋನ್ಗಳ ಮೂಲಕ ಅಶ್ರುವಾಯುಗಳನ್ನು ಸಿಡಿಸುತ್ತಿದ್ದಾರೆ. ಪುಲ್ವಾಮಾದಲ್ಲಿ ಭಾರತೀಯ ಸೈನಿಕರ ಮೇಲೆ ಆತ್ಮಾಹುತಿ ಬಾಂಬರ್ನ ದಾಳಿ ನಡೆದು ಇಂದಿಗೆ 5 ವರ್ಷಗಳಾದವು. 40 ಮಂದಿ ವೀರ ಯೋಧರು ಅಂದು ಹುತಾತ್ಮರಾಗಿದ್ರು. ಅವರ ಗೌರವಾರ್ಥ ಇವತ್ತು ಜಮ್ಮುವಿನಲ್ಲಿ ಸಿಆರ್ಪಿಎಫ್ನಿಂದ ವಂದನೆ ಸಲ್ಲಿಸಲಾಯಿತು. ಹುತಾತ್ಮ ಯೋಧರನ್ನ ನೆನೆದು ಸಿಬ್ಬಂದಿ ಕಮ್ಮನಿ ಮಿಡಿದಿದ್ದಾರೆ. ಕೆರಗೋಡಿನಲ್ಲಿ ಹನುಮ ಧ್ವಜ ವಿಚಾರವಾಗಿ ಸಾಕಷ್ಟು ಗದ್ದಲ ಏರ್ಪಟ್ಟಿತ್ತು. ಈ ವಿಚಾರ ಈಗ ಸದನದಲ್ಲೂ ಕೂಡ ಗದ್ದಲ ಏರ್ಪಟ್ಟಾಗಿತ್ತು. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಯಾವಾಗ ಆರ್ ಅಶೋಕ್ ಅವರು ಹನುಮ ಧ್ವಜ ವಿಚಾರವಾಗಿ ಪ್ರಸ್ತಾಪ ಮಾಡ್ತಾರೋ ತಕ್ಷಣ ಸಚಿವ ಚಲುವರಾಯಸ್ವಾಮಿ ಹಾಗೂ ಶಾಸಕರಾಗಿರುವಂಥ ಗಾಣಿಗಾರವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ತರಾಟೆಗೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ರಾಷ್ಟ್ರಧ್ವಜವನ್ನು ತೆಗೆದು ಹನುಮ ಧ್ವಜವನ್ನು ಹಾಕಬೇಕು ಅಂತಿರಲ್ಲ, ನಿಮಗೆ ನಾಚಿಕೆ ಆಗೋದಿಲ್ವಾ ಅಂತ ಹೇಳಿ ನೇರವಾಗಿ ವಿಪಕ್ಷದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮಂಡ್ಯದ ಕೆರೆಗೋಡು ಅಲ್ಲಿ ನಾನು ಹೋಗಿದ್ದೆ, ಅಲ್ಲಿ ಭೇಟಿ ಮಾಡಿದ್ದೆ. ಹನುಮ ದೇವಸ್ಥಾನ ಇದೆ ಅಲ್ಲಿ. ಹನುಮ ದೇವಸ್ಥಾನದ ಎದುರುಗಡೆ 30 ಅಡಿ ಒಂದು ಕ್ಲಾರಿಫಿಕೇಶನ್ ಬೇಕು ಸರ್. ಅಲ್ಲಿ ಸರ್ ಒಂದು ಕ್ಲಾರಿಫಿಕೇಶನ್ ಔಷಧಿ ಅಂದ್ರೆ ಒಬ್ಬ ವಿರೋಧ ಪಕ್ಷ ನಾಯಕರಾಗಿ ಈಗ ಹನುಮಾನ್ ದೇವಸ್ಥಾನ ಮುಂದೆ ಹಾಕಿದಾರ. ಪಂಚಾಯತಿ ಹತ್ರ ಪಂಚಾಯತಿಯವರು ಮಾತಾಡ್ತಾ ಇದ್ದಾರಲ್ಲ, ಪಂಚಾಯತಿ ಒಂದ್ ನಿಮಿಷ ಮಾತಾಡಕ್ಕೆ ಬಿಡಿ ಅಧ್ಯಕ್ಷರೇ. ಏನು ನಾನೇನು ಅಷ್ಟೇ ಮಾತಾಡಲ್ಲ. ಸರ್ ಒಂದ್ ನಿಮಿಷ ಚಲುವರಾಯಸ್ವಾಮಿ ಅವರೇ, ನಾ ಬೇರೆ ಏನಾದ್ರು ಹೇಳಿ
ಆದ್ರೆ ನ್ಯಾಷನಲ್ ಫ್ಲಾಗ್ ಅನ್ನ ಕಿತ್ತಾಕಿ ಅಂತ ಹೇಳ್ತಿರಲ್ಲ ನೀವು. ದೇಶವನ್ನ ಸಂವಿಧಾನ